ರಾಮೇಶ್ವರದಲ್ಲಿ ಕಳೆದ ವರ್ಷದಿಂದ ಆರಂಭವಾಗಿದ್ದ ಮಹಾಶಿವರಾತ್ರಿ ಜಾಗರಣೆ ಉತ್ಸವವನ್ನು ಈ ಬಾರಿಯೂ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ನಡೆಸಿದ್ದು, ಸ್ಥಳೀಯರು ಸಹಕಾರ ನೀಡಬೇಕು ಎಂದು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ವಿನಂತಿಸಿದರು. ಅವರು ಬುಧವಾರ ತಾಲೂಕು ಆಡಳಿತ ಸೌಧದಲ್ಲಿ ಮಹಾಶಿವರಾತ್ರಿ ಉತ್ಸವದ ಸಿದ್ಧತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಳೆದ ವರ್ಷದಂತೆ ಈ ವರ್ಷವೂ ದೇವಸ್ಥಾನವನ್ನು ನಸುಕಿನ ಜಾವ 4 ಗಂಟೆಗೆ ತೆರೆಯಲು ಆಡಳಿತ ಮಂಡಳಿಯವರಿಗೆ ವಿನಂತಿಸಲಾಗಿದೆ. ಇದರಿಂದ ಪಾದಯಾತ್ರೆ ನಡೆಸಿ ಬರುವ ಭಕ್ತರು ಬೆಳಿಗ್ಗೆಯಿಂದಲೇ ದೇವರ ದರ್ಶನ ಮಾಡಬಹುದು. ಶಿರೂರು, ಭಟ್ಕಳ, ಉತ್ತರಕೊಪ್ಪ, ಮಂಕಿ, ಹೊನ್ನಾವರದಿಂದ ಬರುವ ಭಕ್ತರಿಗೆ ಬಸ್ ಸೌಲಭ್ಯವನ್ನು ಕಲ್ಪಿಸಲು ಕನಿಷ್ಠ 20 ಬಸ್ಗಳ ವ್ಯವಸ್ಥೆ ಕಲ್ಪಿಸಲು ಸೂಚಿಸಲಾಗಿದೆ. ಶಿವರಾತ್ರಿಯ ಜಾಗರಣೆ ನಡೆಸುವ ಉದ್ದೇಶದಿಂದ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ರಾಜ್ಯದ ಪ್ರಸಿದ್ಧ ಕಲಾವಿದರಿಂದ ಭಕ್ತಿ ಸಿಂಚನ ನಡೆಯಲಿದೆ. ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶ ನೀಡಲಾಗಿದ್ದು, ಶುಕ್ರವಾರದ ಒಳಗೆ ತಹಸೀಲ್ದಾರ್ ಅಥವಾ ಎಸಿ ಕಚೇರಿಯಲ್ಲಿ ಹೆಸರು ನೋಂದಾಯಿಸಬೇಕು ಎಂದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಮಾತನಾಡಿ, ಶಿವರಾತ್ರಿ ದಿವಸ ಸರಬರಾಜು ಆಗುವ ಆಹಾರದ ಗುಣಮಟ್ಟವನ್ನು ಮೊದಲೇ ಪರೀಕ್ಷಿಸಬೇಕು. ನೀರಿನ ಶುದ್ಧತೆ, ಸ್ಥಳದ ಸ್ವಚ್ಛತೆ, ವಿದ್ಯುತ್ ಸಂಪರ್ಕ, ಸುರಕ್ಷತಾ ವ್ಯವಸ್ಥೆ, ಅಗ್ನಿಶಾಮಕ, ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಎಂದು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಸ್ಪಿಎಂ ನಾರಾಯಣ್ ಮಾತನಾಡಿ, ಕಳೆದ ಬಾರಿ ಶಿವನ ಮೂರ್ತಿಯನ್ನು ವಿಕೃತಗೊಳಿಸಿ ಶಾಂತಿ ಕದಡಲು ಯತ್ನಿಸಿದ್ದ ಕಿಡಿಗೇಡಿಗಳನ್ನು ತಾನೇ ಬಂಧಿಸಿದ್ದೆ. ಈ ಬಾರಿಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಂತಹ ಯತ್ನ ಮಾಡಿದರೆ ಅವರ ಹೆಡೆಮುರಿ ಕಟ್ಟಲಾಗುವುದು. ಕಾರವಾರದ ನೌಕಾನೆಲೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದ 2 ಈಗಾಗಲೇ ಬಂಧಿಸಲಾಗಿದೆ. ಕಳ್ಳರ ಗುಂಪಿನ ಕುರಿತು ಪೊಲೀಸ್ ಇಲಾಖೆ ನಿಗಾ ವಹಿಸಿದೆ. ಮಹಿಳೆಯರು, ಯುವತಿಯರನ್ನು ಚುಡಾಯಿಸದಂತೆ ತಡೆಯಲು ಮಹಿಳಾ ಪೊಲೀಸರು ಮಫ್ತಿನಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರಭಾರಿ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ, ತಹಸೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ, ಡಿವೈಎಸ್ಪಿ ಮಹೇಶ್ ಎಂ ಸೇರಿದಂತೆ ಇತರರು ಇದ್ದರು. ಅಲ್ಲ, ಹೊನ್ನಾವರ ಕಡೆ ಹೋಗ್ಬೇಕಲ್ಲ, ಭಟ್ಕಳದಿಂದನೂ ಬರ್ತಾರೆ, ಮಂಕಿಯಿಂದನೂ ಬರ್ತಾರೆ, ಗುಣವಂತಿಯಿಂದನೂ ಬರ್ತಾರೆ. 2 ಕಡೆ ಬಸ್ ವ್ಯವಸ್ಥೆ ಮಾಡ್ಬೇಕು. 10 ಬಸ್ ಹಾಕೊಂಡ್ರೆ ಸಾಕಾಗ್ಲಿಕ್ಕೆ. ಇವರೇ ಭಟ್ಕಳದಿಂದ ಹೋಗುವವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಉತ್ತರಕೊಪ್ಪದಿಂದನೂ ಬರ್ತಾರೆ, ಮಂಕಿಯಿಂದನೂ ಬರ್ತಾರೆ, ಸಿರಾಲಿಯಿಂದನೂ ಬರ್ತಾರೆ. ಅದು ಹೇಳ್ಕೊಂಡು ಬರೋದು ಒಂದು ಅಂದ್ರೆ ಹಿಡಿದೇ ಬರೋರು ಅಷ್ಟು ಜನ ಇದ್ದಾರೆ. 10 ಬಸ್ ಇಟ್ಟರೆ ಸಾಕಾಗುದಿಲ್ಲ. ಒಂದು 20 ಬಸ್ ಆದ್ರೂ ಬೇಕಾಗುತ್ತೆ. ಅವರು ಯಾವುದೇ ಕಾರಣಕ್ಕೆ ಅಲ್ಲಿ ನಿಂತ್ಕೊಂಡು ಇರಬಾರ್ದು ಅನ್ನೋದೇ ಅಷ್ಟೇ. ಆ ಕಡೆ ಒಂದು 5-6 ಬಸ್ ಬಿಟ್ರೆ, ಈ ಕಡೆ ಒಂದು 10-12 ಬಸ್ ಆದ್ರೂ ಬಿಟ್ರೆ ಸರಿ ಆಗ್ತದೆ. ಈಗ ಹೊನ್ನಾವರ ಕಡೆಯವ್ರಿಗೆ ಏನ್ ಮಾಡ್ತೀರಿ? ಬರ್ತಾರ್ರಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.